ಕೊರಟಗೆರೆ ಪಟ್ಟಣ ಮತ್ತು ತಾಲೂಕಿನಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಿಂದ 14 ಕೋಟಿ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಶಂಕುಸ್ಥಾಪನೆ ನೆರವೇರಿಸಿದ ಅವರು ಮಾತನಾಡಿ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದಾರೆ. ಸ್ವಲ್ಪ ಮಟ್ಟಿಗಾದರೂ ಅವರನ್ನು ಕ್ರೀಡೆಗೆ ಹೆಚ್ಚು ಒಲವು ಮೂಡಿಸಿದರೆ ಮಾದಕ ವಸ್ತುಗಳಿಂದ ದೂರವಾಗುತ್ತಾರೆ. ಕರ್ನಾಟಕ ರಾಜ್ಯದ ಅನೇಕ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ನಮ್ಮ ತುಮಕೂರು ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಎಸ್ಪಿ ಸೇರಿ ತುಮಕೂರು ಜಿಲ್ಲಾಡಳಿತ ಇದಕ್ಕೆ ಶ್ರಮ ವಹಿಸಿದ್ದಾರೆ. ಟೀಕೆ ಟಿಪ್ಪಣಿಗಳು ರಾಜಕಾರಣಿಗಳಿಗೆ ಮಾತ್ರವಲ್ಲ, ಅಧಿಕಾರಿಗಳಿಗೂ ಸರ್ವೇ ಸಾಮಾನ್ಯ. ಇದಕ್ಕೆಲ್ಲ ಉತ್ತರ ಅಭಿವೃದ್ಧಿ ಒಂದೇ ಎಂದು ತಿಳಿಸಿದರು. ಹೆಚ್ಚೆಚ್ಚು ನಾನು ಉತ್ತೇಜನ ಕೊಡ್ತೇನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗುತ್ತಿದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಡ್ರಗ್ಸ್ಗೆ ತೊಡಗಿಸ್ತಕ್ಕಂಥ ಕೆಲಸಗಳಾಗುತ್ತೆ. ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅವರನ್ನ ಕ್ರೀಡೆಗೆ ಹೆಚ್ಚು ಡೈವರ್ಟ್ ಮಾಡಿದರೆ ಅದು ಕಡಿಮೆ ಆಗ್ಬೋದು ಅನ್ನುವಂಥ ನಂಬಿಕೆ. ಅದಕ್ಕೋಸ್ಕರ ಅದನ್ನು ಕೂಡ ಮಾಡೋಣ ಅಂತಕ್ಕಂಥದ್ದನ್ನ ನನ್ನ ವೈಯಕ್ತಿಕವಾಗಿ ಆ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೇನೆ. ಬಹಳಷ್ಟು ಕೆಲಸಗಳು ಈಗಾಗಲೇ 50 ಕೋಟಿ ರೂಪಾಯಿ ಕೆಲಸ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆ 50 ಕೋಟಿಗಳಿಗೆ ಕೂಡ ಇವತ್ತು ಶಂಕುಸ್ಥಾಪನೆಗಳಾಗ್ತಾ ಇದ್ದಾವೆ, ಅಡಿಗಲ್ ಆಗ್ತಾ ಇದೆ, ಆಮೇಲೆ ಉದ್ಘಾಟನೆಗಳು ಕೂಡ ಕೆಲವು ಆಗುತ್ತೆ. ಈಗ ಇವತ್ತೇ ನಾವು ಸುಮಾರು ಎಷ್ಟಿದೆ ಅಮ್ಮ ಟಿಪಿ 4.5 ಕೋಟಿ ರೂಪಾಯಿಯಷ್ಟು ಕೆಲಸ ಈಗ ತಾಲೂಕು ಪಂಚಾಯಿತಿಯಲ್ಲಿ ಅಲ್ಲೆಲ್ಲ ಬಿಲ್ಡಿಂಗ್, ತಾಲೂಕ್ ಪಂಚಾಯಿತಿ ಬಿಲ್ಡಿಂಗ್ ಅನ್ನ ಕಟ್ಟುವಂಥದ್ದು, ಅದು 3 ಕೋಟಿ ಅಂತ 3 ಕೋಟಿ ರೂಪಾಯಿಗೆ ಹೊಸ ಬಿಲ್ಡಿಂಗ್ ಕಟ್ಟೋದು. ಅದಾದ್ಮೇಲೆ ಸುತ್ತ ಎಲ್ಲ ಕಾಂಕ್ರೀಟ್ ಹಾಕಿ ಬಹಳ ಒಂದು 1.5 ಕೋಟಿ ರೂಪಾಯಿಗೆ ಆ ಕೆಲಸ ಮಾಡೋದು ಮತ್ತು ಬೇರೆ ಬೇರೆ ಕೆಲಸಗಳು. ಇಡೀ ತಾಲೂಕಿನಲ್ಲಿ ಯಾವ ರಸ್ತೆಗಳು ಸರಿಯಾಗಿ ಆಗಲಿಲ್ಲ ಮತ್ತು ಯಾವ ಕಟ್ಟಡ ಇನ್ನೂ ಹೆಚ್ಚು ಬೇಕಾಗ್ತದೆ, ಇದನ್ನೆಲ್ಲ ಗಮನಿಸಿ ನಾವು ಇವತ್ತು ಆ 50 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಈ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಲ್ಲದೆ ಬೇರೆ ಬೇರೆ ಫಂಡ್ಸ್ಗಳು ಬೇಕಾದಷ್ಟು ಬರ್ತಾ ಇದೆ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ಸುಮಾರು 773 ಮತ್ತು 531 ಒಟ್ಟು 1,304 ಲಕ್ಷ ಅಂದರೆ 13 ಕೋಟಿ ರೂಪಾಯಿ ಕೆಲಸ ಇವತ್ತು ಒಂದೇ ದಿವಸ ಇವತ್ತು ನಾವು ಅಡಿಗಲ್ ಹಾಕಿದ್ದೇವೆ. ಆದ್ದರಿಂದ ಅಭಿವೃದ್ಧಿ ನಿರಂತರ ಅಭಿವೃದ್ಧಿ ಅಂತೂ ಯಾವಾಗಲೂ ನಡೀತಾನೆ ಇರುತ್ತೆ, ಯಾವುದು ನಿಲ್ಲೋದಿಲ್ಲ. ಇದಾಯಿತು ಅಂದರೆ ಇನ್ನೊಂದು ಯಾವುದೋ ಬರುತ್ತೆ, ಅದಾಯಿತು ಅಂದರೆ ಇನ್ನೊಂದು ಯಾವುದೋ ಬರುತ್ತೆ. ಹಾಗಾಗಿ ಇವತ್ತು ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು.